ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ನಲಿಕಲಿ ಗಣಿತ ವಿಷಯದಲ್ಲಿ ಬರುವ ಸೇತುಬಂಧ ಹೆಜ್ಜೆ ಕುರಿತು ಎಲ್ಲ ಚಟುವಟಿಕೆಗಳನ್ನು ನೋಡೋಣ. ಸೇತುಬಂಧ ಎಣಿಕೆ ಸೂಚನೆ: 1ರಿಂದ 100ರವರೆಗಿನ ಸಂಖ್ಯೆಗಳ ಚುಕ್ಕೆಗಳನ್ನು ಅನುಕ್ರಮವಾಗಿ ಸೇರಿಸಿ ಚಿತ್ರ ರಚಿಸಿ ಬಣ್ಣ ತುಂಬೋಣ. ಸೇತುಬಂಧ ಆಕೃತಿಗಳು ಸೂಚನೆ: ಆಕೃತಿಗಳಿಗೆ ಸೂಚಿಸಿದ ಬಣ್ಣ ತುಂಬಿ ಎಣಿಸಿ ಬರೆಯೋಣ. ಚೌಕಕ್ಕೆ ಕೆಂಪು, ತ್ರಿಭುಜಕ್ಕೆ ಹಸಿರು, ಆಯತಕ್ಕೆ ಗುಲಾಬಿ, ವೃತ್ತಕ್ಕೆ ನೀಲಿ. ಚೌಕಗಳ ಸಂಖ್ಯೆ 1, 2. ವೃತ್ತಗಳ ಸಂಖ್ಯೆ 1, 2, 3, 4, 5, 6, 7, 8, 9. ವೃತ್ತಗಳ ಸಂಖ್ಯೆ 9. ತ್ರಿಭುಜಗಳ ಸಂಖ್ಯೆ 1, 2, 3, 4, 5, 6, 7, 8. ತ್ರಿಭುಜಗಳ ಸಂಖ್ಯೆ 8. ಆಯತಗಳ ಸಂಖ್ಯೆ 1, 2, 3. ಆಯತಗಳ ಸಂಖ್ಯೆ 3. ಚೌಕಗಳ ಸಂಖ್ಯೆ 1, 2. ವೃತ್ತಗಳ ಸಂಖ್ಯೆ 1, 2, 3, 4, 5, 6, 7, 8, 9, 10, 11. ವೃತ್ತಗಳ ಸಂಖ್ಯೆ 11. ತ್ರಿಭುಜಗಳ ಸಂಖ್ಯೆ 1, 2, 3, 4, 5. ತ್ರಿಭುಜಗಳ ಸಂಖ್ಯೆ 5. ಆಯತಗಳ ಸಂಖ್ಯೆ 1, 2, 3, 4, 5. ಆಯತಗಳ ಸಂಖ್ಯೆ 5. ಚೌಕಗಳ ಸಂಖ್ಯೆ 1. ವೃತ್ತಗಳ ಸಂಖ್ಯೆ 1, 2, 3, 4, 5, 6, 7, 8. ವೃತ್ತಗಳ ಸಂಖ್ಯೆ 8. ತ್ರಿಭುಜಗಳ ಸಂಖ್ಯೆ 1, 2, 3, 4, 5, 6, 7. ತ್ರಿಭುಜಗಳ ಸಂಖ್ಯೆ 7. ಆಯತಗಳ ಸಂಖ್ಯೆ 1, 2, 3, 4, 5, 6. ಆಯತಗಳ ಸಂಖ್ಯೆ 6. ಸೇತುಬಂಧ ಹೆಚ್ಚು ಕಡಿಮೆ ಸಮ. ಸೂಚನೆ: ಸಂಖ್ಯೆಗಳನ್ನು ಹೋಲಿಸಿ ಹೆಚ್ಚು ಕಡಿಮೆ ಹಾಗೂ ಸಮ ಚಿಹ್ನೆ ಹಾಕೋಣ. ಮಾದರಿ: ಇಲ್ಲಿ 36, 18 ಎರಡು ಸಂಖ್ಯೆಗಳನ್ನು ಕೊಡಲಾಗಿದೆ. ಇಲ್ಲಿ 36 ಇದು 18ಕ್ಕಿಂತ ಹೆಚ್ಚು ಇದೆ. 65 ಮತ್ತು 75 ಈ ಎರಡೂ ಸಂಖ್ಯೆಗಳಲ್ಲಿ 65 ಇದು 75ಕ್ಕಿಂತ ಕಡಿಮೆ ಇದೆ. 25, 25 ಈ ಎರಡೂ ಸಂಖ್ಯೆಗಳು ಸಮ ಇವೆ. ಹೀಗೆ ಕೆಳಗಿನ ಲೆಕ್ಕಗಳನ್ನು ಬಿಡಿಸೋಣ. 48, 33 ಇವುಗಳಲ್ಲಿ 48 ಹೆಚ್ಚು ಇದೆ. 75, 79 79 ಸಂಖ್ಯೆ ಹೆಚ್ಚು ಇದೆ. 86, 86 ಎರಡೂ ಸಂಖ್ಯೆಗಳು ಸಮ ಇವೆ. 69, 71 71 ಸಂಖ್ಯೆ ಹೆಚ್ಚು ಇದೆ. 38, 62 62 ಸಂಖ್ಯೆ ಹೆಚ್ಚು ಇದೆ. 26, 26 ಎರಡೂ ಸಂಖ್ಯೆಗಳು ಸಮ ಇವೆ. 35, 35 ಎರಡೂ ಸಂಖ್ಯೆಗಳು ಸಮ ಇವೆ. 68, 39 68 ಸಂಖ್ಯೆ ಹೆಚ್ಚು ಇದೆ.
99 86 99 ಹೆಚ್ಚು ಇದೆ. ಸೂಚನೆ: ಕನಿಷ್ಠ ಸಂಖ್ಯೆಗೆ ವೃತ್ತ ಮತ್ತು ಗರಿಷ್ಠ ಸಂಖ್ಯೆಗೆ ಚೌಕ ಹಾಕೋಣ. ಮಾದರಿ 8 16 19 26. ಈ ಸಂಖ್ಯೆಗಳಲ್ಲಿ ಕನಿಷ್ಠ ಸಂಖ್ಯೆ 8, ಅದಕ್ಕಾಗಿ ಇದನ್ನು ವೃತ್ತ ಹಾಕಲಾಗಿದೆ. ಗರಿಷ್ಠ ಸಂಖ್ಯೆ 26, ಅದಕ್ಕಾಗಿ ಈ ಗರಿಷ್ಠ ಸಂಖ್ಯೆಗೆ ಚೌಕ ಹಾಕಿದ್ದಾರೆ. ಮುಂದಿನ ಉದಾಹರಣೆಗಳನ್ನು ನೋಡೋಣ. 3 12 16 26. ಇವುಗಳಲ್ಲಿ 3 ಇದು ಕನಿಷ್ಠ ಸಂಖ್ಯೆ ಇದೆ, ಅದಕ್ಕಾಗಿ ಇದನ್ನು ವೃತ್ತ ಹಾಕೋಣ. 26 ಈ ಸಂಖ್ಯೆ ಗರಿಷ್ಠ ಇದೆ, ಇದನ್ನು ಚೌಕ ಹಾಕೋಣ. 66 12 16 46. ಇವುಗಳಲ್ಲಿ 12 ಇದು ಕನಿಷ್ಠ ಸಂಖ್ಯೆಯಾಗಿದೆ. 66 ಗರಿಷ್ಠ ಸಂಖ್ಯೆ. 46 73 24 13. 13 ಇದು ಕನಿಷ್ಠ ಸಂಖ್ಯೆ ಇದೆ. 73 ಇದು ಗರಿಷ್ಠ ಸಂಖ್ಯೆ ಇದೆ. 43 23 18 19. 18 ಇದು ಕನಿಷ್ಠ ಸಂಖ್ಯೆ ಇದೆ. 43 ಇದು ಗರಿಷ್ಠ ಸಂಖ್ಯೆ ಇದೆ. ಸೇತುಬಂಧ ಏರಿಕೆ ಇಳಿಕೆ. ಸೂಚನೆ: ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ. ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ. ಏರಿಕೆ ಕ್ರಮದಲ್ಲಿ ಬರೆಯುವಾಗ ಮೊದಲು ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು. ಇಲ್ಲಿ 16 ಚಿಕ್ಕದಿದೆ. 16 20 34 48 53 19 23 51 61 71 44 57 64 87 99. ಸೂಚನೆ: ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯೋಣ. ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯುವಾಗ ಮೊದಲು ಎಲ್ಲಕ್ಕೂ ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು. 93 85 76 67 33 47 34 26 17 9. ಸೇತುಬಂಧ ಸ್ಥಾನ ಬೆಲೆ. ಸೂಚನೆ: ಸ್ಥಾನ ಬೆಲೆಗನುಗುಣವಾಗಿ ಸಂಖ್ಯೆಗಳನ್ನು ಬರೆಯೋಣ. 10 ಬಿಡಿ. 6 10 0 ಬಿಡಿ. 60. 4 10 8 ಬಿಡಿ. 48. 7 10 3 ಬಿಡಿ. 73. 2 10 6 ಬಿಡಿ. 26. ಸೂಚನೆ: ಸಂಖ್ಯೆಗಳನ್ನು ಬಿಡಿ ಹತ್ತುಗಳಾಗಿ ಬಿಡಿಸಿ ಬರೆಯೋಣ. 89. ಇದರಲ್ಲಿ 8 10 9 ಬಿಡಿ. 64. 6 10 4 ಬಿಡಿ. 41. 4 10 1 ಬಿಡಿ. 95. 9 10 5 ಬಿಡಿ. ಸೂಚನೆ: ಪ್ರತಿ ಬಾಕ್ಸ್ನಲ್ಲಿ ನೀಡಿರುವ ಹಣವನ್ನು ಕೂಡಿಸಿ ಮೊತ್ತವನ್ನು ಬರೆಯೋಣ. 1 ರೂಪಾಯಿ, 10 ರೂಪಾಯಿ, 5 ರೂಪಾಯಿ, ಒಟ್ಟು 16 ರೂಪಾಯಿ.
20 ರೂಪಾಯಿ, 10 ರೂಪಾಯಿ, 5 ರೂಪಾಯಿ, ಒಟ್ಟು 35 ರೂಪಾಯಿ. 5 ರೂಪಾಯಿ, 50 ರೂಪಾಯಿ, 10 ರೂಪಾಯಿ, ಒಟ್ಟು 65 ರೂಪಾಯಿ. 2 ರೂಪಾಯಿ, 50 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, ಒಟ್ಟು 82 ರೂಪಾಯಿ. 50 ರೂಪಾಯಿ, 20 ರೂಪಾಯಿ, 10 ರೂಪಾಯಿ, ಒಟ್ಟು 80 ರೂಪಾಯಿ. 20 ರೂಪಾಯಿ, 5 ರೂಪಾಯಿ, 50 ರೂಪಾಯಿ, 10 ರೂಪಾಯಿ, ಒಟ್ಟು 85 ರೂಪಾಯಿ. ಸೇತುಬಂಧ ಕೂಡಿಸೋಣ. ಸೂಚನೆ: ಮಾದರಿಯಂತೆ ಸಂಖ್ಯೆಗಳನ್ನು ಕೂಡಿಸಿ ಚಿತ್ರದಲ್ಲಿರುವ ಉತ್ತರಕ್ಕೆ ಗೆರೆ ಎಳೆದು ಹೊಂದಿಸೋಣ. ಇಲ್ಲಿ 25 ಕೂಡಿಸು ಚಿಹ್ನೆ 10 ಕೊಡಲಾಗಿದೆ. ಇವುಗಳನ್ನು ಕೂಡಿಸಲಾಗಿದೆ. 5 0 5 2 1 3 35. ಇದನ್ನು ಉತ್ತರ 35ಕ್ಕೆ ಇಲ್ಲಿ ಗೆರೆ ಎಳೆದು ಹೊಂದಿಸಲಾಗಿದೆ. ಅದೇ ರೀತಿಯಾಗಿ 30 ಕೂಡಿಸು ಚಿಹ್ನೆ 20 0 0 0 3 2 5 ಉತ್ತರ 50. 50 ಉತ್ತರಕ್ಕೆ ಗೆರೆ ಎಳೆಯೋಣ. 56 ಕೂಡಿಸು ಚಿಹ್ನೆ 18 6 8 14 ಕೈಲೆ 1 1 5 6 6 1 7 ಉತ್ತರ 74. 74 ಉತ್ತರಕ್ಕೆ ಜೋಡಿಸೋಣ. 48 ಕೂಡಿಸು ಚಿಹ್ನೆ 13 8 3 11 ಕೈಲೆ 1 1 4 5 5 1 6 61. 61 ಉತ್ತರಕ್ಕೆ ಜೋಡಿಸೋಣ. 91 ಕೂಡಿಸು ಚಿಹ್ನೆ 8 1 8 9 9 0 9 ಉತ್ತರ 99. 77 ಕೂಡಿಸು ಚಿಹ್ನೆ 16 7 6 13 ಕೈಲೆ 1 1 7 8 1 9 ಉತ್ತರ 93. 63 ಕೂಡಿಸು ಚಿಹ್ನೆ 21 3 1 4 6 2 8 ಉತ್ತರ 84. 8 1 9 2 2 4 ಉತ್ತರ 49. ಸೇತುಬಂಧ ಕಳೆಯೋಣ. ಸೂಚನೆ: ವ್ಯವಕಲನ ಮಾಡೋಣ. ಬರುವ ಉತ್ತರಕ್ಕೆ ಸೂಚಿಸಿದ ಬಣ್ಣ ತುಂಬೋಣ. 9 ಬರುವ ಉತ್ತರಕ್ಕೆ ನೀಲಿ ಬಣ್ಣ, 26 ಬರುವ ಉತ್ತರಕ್ಕೆ ಹಳದಿ ಬಣ್ಣ, 35 ಬರುವ ಉತ್ತರಕ್ಕೆ ಗುಲಾಬಿ ಬಣ್ಣ, 48 ಉತ್ತರಕ್ಕೆ ಹಸಿರು ಬಣ್ಣ, 61 ಉತ್ತರಕ್ಕೆ ಕೇಸರಿ ಬಣ್ಣ ತುಂಬೋಣ. ಇಲ್ಲಿ 59 ಕಳೆ ಚಿಹ್ನೆ 50. 9 ರಿಂದ 0 ಕಳೆದಾಗ 9. 5 ರಿಂದ 5 ಕಳೆದಾಗ 0 ಉತ್ತರ 9. ಈ ಮನೆಗೆ ನೀಲಿ ಬಣ್ಣ ಕೊಡೋಣ. ಸೂಚನೆ: ಮಾದರಿಯಂತೆ ವ್ಯವಕಲನ ಮಾಡೋಣ. 36 ಕಳೆ ಚಿಹ್ನೆ 17. ಇಲ್ಲಿ 6 ರಿಂದ 7 ಕಳೆಯಲು ಬರುವುದಿಲ್ಲ. ಅದಕ್ಕಾಗಿ ನಾವು ಇದನ್ನು ಇಲ್ಲಿ ಒಂದು ಕೈಲಿ ತೆಗೆದುಕೊಳ್ಳೋಣ. 16. 16 ರಿಂದ 7 ಕಳೆಯಲಾಗಿ 9. ಕೈಲೆ 1 ವಾಪಸ್ ಕೊಡೋಣ. 1 1 2 3 ರಿಂದ 2 ಕಳೆದಾಗ 1 ಉತ್ತರ 19. ಅದೇ ರೀತಿಯಾಗಿ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ.
4ರಿಂದ 6 ಕಳೆಯಲು ಬರುವುದಿಲ್ಲ. ಒಂದು ಕೈಲಿ ತೆಗೆದುಕೊಳ್ಳೋಣ. ಅಂದರೆ 14. 14ರಿಂದ 6 ಕಳೆದಾಗ 8. ತೆಗೆದುಕೊಂಡಿರುವ ಕೈಲಿ ವಾಪಸ್ ಕೊಡೋಣ. 1 2 3. 4ರಿಂದ 3 ಕಳೆದಾಗ 1. ಉತ್ತರ 18. 20 ಕಳೆ ಚಿಹ್ನೆ 3. 0ಯಿಂದ 3 ಕಳೆಯಲು ಬರುವುದಿಲ್ಲ. ನಾವು ಒಂದು ಕೈಲಿ ತೆಗೆದುಕೊಳ್ಳೋಣ. 10. 10ರಿಂದ 3 ಕಳೆದಾಗ 7. ತೆಗೆದುಕೊಂಡಿರುವ ಕೈಲಿ ವಾಪಸ್ ಕೊಡೋಣ. 2ರಿಂದ 1 ಕಳೆದಾಗ 1. ಉತ್ತರ 17. 34 ಕಳೆ ಚಿಹ್ನೆ 16. 4ರಿಂದ 6 ಕಳೆಯಲು ಬರುವುದಿಲ್ಲ. ಒಂದು ಕೈಲಿ ತೆಗೆದುಕೊಳ್ಳೋಣ. 14. 14ರಿಂದ 6 ಕಳೆದಾಗ 8. ಕೈಲಿ ವಾಪಸ್ ಕೊಡೋಣ. 1 1 2. 3ರಿಂದ 2 ಕಳೆದಾಗ 1. ಉತ್ತರ 18. 32 ಕಳೆ ಚಿಹ್ನೆ 6. 2ರಿಂದ 6 ಕಳೆಯಲು ಬರುವುದಿಲ್ಲ. ಒಂದು ಕೈಲಿ ತೆಗೆದುಕೊಳ್ಳೋಣ. 12. 12ರಿಂದ 6 ಕಳೆದಾಗ 6. ತೆಗೆದುಕೊಂಡಿರುವ ಕೈಲಿ ವಾಪಸ್ ಕೊಡೋಣ. 3ರಿಂದ 1 ಕಳೆದಾಗ 2. ಉತ್ತರ 26. 35 ಕಳೆ ಚಿಹ್ನೆ 17. 5ರಿಂದ 7 ಕಳೆಯಲು ಬರುವುದಿಲ್ಲ. ಒಂದು ಕೈಲಿ ಕೊಡೋಣ. 15. 15ರಿಂದ 7 ಕಳೆದಾಗ 8. ಕೈಲಿ ವಾಪಸ್ ಕೊಡೋಣ. 1 1 2. 3ರಿಂದ 2 ಕಳೆದಾಗ 1. ಉತ್ತರ 18. 41 ಕಳೆ ಚಿಹ್ನೆ 3. 1ರಿಂದ 3 ಕಳೆಯಲು ಬರುವುದಿಲ್ಲ. ಒಂದು ಕೈಲಿ ತೆಗೆದುಕೊಳ್ಳೋಣ. 11. 11ರಿಂದ 3 ಕಳೆದಾಗ 8. ಕೈಲಿ ವಾಪಸ್ ಕೊಡೋಣ. 4ರಿಂದ 1 ಕಳೆದಾಗ 3. ಉತ್ತರ 38. 31 ಕಳೆ ಚಿಹ್ನೆ 14. 1ರಿಂದ 4 ಕಳೆಯಲು ಬರುವುದಿಲ್ಲ. ಒಂದು ಕೈಲಿ ತೆಗೆದುಕೊಳ್ಳೋಣ. 11ರಿಂದ 4 ಕಳೆದಾಗ 7. ಕೈಲಿ ವಾಪಸ್ ಕೊಡೋಣ. 1 1 2. 3ರಿಂದ 2 ಕಳೆದಾಗ 1. ಉತ್ತರ 17. ಸೇತುಬಂಧ ಗುಣಾಕಾರ. ಸೂಚನೆ: ಸಂಖ್ಯೆಗಳನ್ನು ಗುಣಿಸಿ ಬರುವ ಗುಣಲಬ್ಧಕ್ಕೆ ಸೂಚಿಸಿದ ಬಣ್ಣ ತುಂಬೋಣ. 4 10 18 28 ಗುಣಲಬ್ಧ ಇರುವ ಉತ್ತರಕ್ಕೆ ನೀಲಿ ಬಣ್ಣ. 0 9 15 ಗುಣಲಬ್ಧ ಇರುವ ಸಂಖ್ಯೆಗೆ ಹಸಿರು ಬಣ್ಣ. 7 16 20 ಗುಣಲಬ್ಧವಿರುವ ಉತ್ತರಕ್ಕೆ ಹಳದಿ ಬಣ್ಣ. 14 24 27 ಗುಣಲಬ್ಧ ಇರುವ ಉತ್ತರಕ್ಕೆ ಕೇಸರಿ ಬಣ್ಣ. 1 2 3 8 ಗುಣಲಬ್ಧ ಇರುವ ಉತ್ತರಕ್ಕೆ ಕಂದು ಬಣ್ಣ. 12 21 36 ಗುಣಲಬ್ಧ ಇರುವ ಉತ್ತರಕ್ಕೆ ಗುಲಾಬಿ ಬಣ್ಣ ತುಂಬೋಣ. ಸೇತುಬಂಧ ಸಂಖ್ಯಾ ವಿನ್ಯಾಸ. ಸೂಚನೆ: ಮಾದರಿಯಂತೆ ಸಂಖ್ಯಾ ವಿನ್ಯಾಸ ರಚಿಸೋಣ. 2 ಕೂಡಿಸು ಚಿಹ್ನೆ 2. 2 2 4. 4 2 6. 6 2 8. 8 2 10. 10 2 12. 4 ಕೂಡಿಸು ಚಿಹ್ನೆ 2. 4 2 6. 6 2 6 2 8. 8 2 10. 10 2 12. 12 2 14. 3 ಕೂಡಿಸು ಚಿಹ್ನೆ 3. 3 3 6. 6 3 9. 9 3 12. 12 3 15. 15 3 18. 4 ಕೂಡಿಸು ಚಿಹ್ನೆ 4. 4 4 8. 8 4 12. 12 4 16. 16 4 20. 20 4 24.
5 ಕೂಡಿಸು ಚಿಹ್ನೆ 3, 5 3 8, 8 3 11, 11 3 14, 14 3 17, 17 3 20, 8 5 13, 13 5 18, 18 5 23, 23 5 28, 28 5 33. ಸೇತುಬಂಧ ಭಾಗಾಕಾರ. ಸೂಚನೆ: ನೀಡಿದ ವಸ್ತುಗಳನ್ನು ಚಿತ್ರದಲ್ಲಿರುವಷ್ಟು ಮಕ್ಕಳಿಗೆ ಸಮನಾಗಿ ಹಂಚಿಕೆ ಮಾಡಿ ಪ್ರಶ್ನೆಗಳಿಗೆ ಉತ್ತರ ಬರೆಯೋಣ. ಇಲ್ಲಿ ಮೊದಲನೇ ಚಿತ್ರದಲ್ಲಿ ಇಲ್ಲಿ 8 ಬಾಳೆಹಣ್ಣನ್ನು ಕೊಡಲಾಗಿದೆ ಮತ್ತು ಇಲ್ಲಿ 4 ಮಕ್ಕಳನ್ನು ಕೊಡಲಾಗಿದೆ. ಈ 8 ಬಾಳೆಹಣ್ಣುಗಳನ್ನು ಈ 4 ಮಕ್ಕಳಿಗೆ ಸಮನಾಗಿ ಹಂಚಿಕೆ ಮಾಡಿದಾಗ, ಅಂದರೆ 4ರ ಮಗ್ಗಿಯಲ್ಲಿ 8 ಇದೆಯಾ ಅಂತ ನೋಡಿಕೊಳ್ಳಬೇಕು. 4ರ ಮಗ್ಗಿಯಲ್ಲಿ 8 ಇದೆ. 4 ಎಷ್ಟಲೇ 8? 4 2 8. ಪ್ರತಿ ಮಗುವಿಗೆ ದೊರೆತ ಬಾಳೆಹಣ್ಣುಗಳು 2. ಇಲ್ಲಿ 6 ಕಪ್ ಕೇಕ್ಗಳನ್ನು ಕೊಡಲಾಗಿದೆ ಮತ್ತು 2 ಮಕ್ಕಳನ್ನು ಇಲ್ಲಿ ಕೊಡಲಾಗಿದೆ. ಅದೇ ರೀತಿಯಾಗಿ ಇಲ್ಲಿ 6 ಕಪ್ ಕೇಕ್ಗಳನ್ನಂತ 6 ಬರೆಯಬೇಕು. ಭಾಗಾಕಾರ ಚಿಹ್ನೆ ಅಂದರೆ 2 ಮಕ್ಕಳಲ್ಲಿ ಹಂಚುವುದಿದೆ, ಅದಕ್ಕಾಗಿ ಇಲ್ಲಿ 2 ಬರೆಯಬೇಕು. ಈ 2ರ ಮಗ್ಗಿಯಲ್ಲಿ 6 ಇದೆಯಾ ಅಂತ ನೋಡಿಕೊಳ್ಳಬೇಕು. 2ರ ಮಗ್ಗಿಯಲ್ಲಿ 6 ಇದೆ. 2 ಎಷ್ಟಲೇ 6? 2 3 6. ಪ್ರತಿ ಮಗುವಿಗೆ ದೊರೆತ ಕಪ್ ಕೇಕ್ಗಳು 3. ಇಲ್ಲಿ 9 ಆಟಿಕೆಗಳನ್ನು ಕೊಡಲಾಗಿದೆ ಮತ್ತು 3 ಮಕ್ಕಳು ಇದ್ದಾರೆ. ಇಲ್ಲಿ 9 ಆಟಿಕೆಗಳನ್ನು 9 ಅಂತ ಬರೆಯಬೇಕು. ಭಾಗಾಕಾರ ಚಿಹ್ನೆ ಇಲ್ಲಿ 3 ಮಕ್ಕಳಿಗೆ ಹಂಚುವುದಿದೆ. 3. 3ರ ಮಗ್ಗಿಯಲ್ಲಿ 9 ಇದೆಯಾ ಅಂತ ನೋಡಿಕೊಳ್ಳಬೇಕು. 3ರ ಮಗ್ಗಿಯಲ್ಲಿ 9 ಇದೆ. 3 ಎಷ್ಟಲೇ 9? 3ರ ಮಗ್ಗಿಯಲ್ಲಿ 3 3 9. ಪ್ರತಿ ಮಗುವಿಗೆ ದೊರೆತ ಆಟಿಕೆಗಳು 3. ಇಲ್ಲಿ 12 ಹಣ್ಣುಗಳನ್ನು ಕೊಡಲಾಗಿದೆ ಮತ್ತು 4 ಮಕ್ಕಳಿದ್ದಾರೆ. 12 ಹಣ್ಣುಗಳು, ಭಾಗಾಕಾರ ಚಿಹ್ನೆ 4 ಮಕ್ಕಳು. 4ರ ಮಗ್ಗಿಯಲ್ಲಿ 12 ಇದೆಯಾ ಅಂತ ನೋಡಿಕೊಳ್ಳಬೇಕು. 4ರ ಮಗ್ಗಿಯಲ್ಲಿ 12 ಇದೆ. 4 ಎಷ್ಟಲೇ 12? 4 3 12. ಪ್ರತಿ ಮಗುವಿಗೆ ದೊರೆತ ಹಣ್ಣುಗಳು 3. ಸೇತುಬಂಧ ಅಳತೆ. ಸೂಚನೆ: ವಸ್ತುಗಳ ಅಳತೆ ಗಮನಿಸಿ ಉತ್ತರಿಸೋಣ. ಇಲ್ಲಿ ಅಳತೆಯ ಪಟ್ಟಿಯನ್ನು ಕೊಡಲಾಗಿದೆ. ಇಲ್ಲಿ ವಸ್ತುಗಳ ಉದ್ದಳತೆಗಳನ್ನು ಕೊಡಲಾಗಿದೆ. ಇದನ್ನು ಗಮನಿಸಿ ಕೆಳಗೆ ಉತ್ತರಗಳನ್ನು ಬರೆಯೋಣ. ಅಳಿಸುವ ರಬ್ಬರದ ಅಳತೆ 2 ಸೆಂಟಿಮೀಟರ್. ಕ್ರೇಯಾನ್ಸ್ ಅಳತೆ ಇಲ್ಲಿ 5 ಸೆಂಟಿಮೀಟರ್. 2 ಕೂಡಿಸು ಚಿಹ್ನೆ 5 7 ಸೆಂಟಿಮೀಟರ್. ಸ್ಕೆಚ್ ಪೆನ್ ಅಳತೆ 7 ಸೆಂಟಿಮೀಟರ್. ಕೂಡಿಸು ಚಿಹ್ನೆ. ಪೆನ್ನಿನ ಅಳತೆ 8 ಸೆಂಟಿಮೀಟರ್. 7 ಕೂಡಿಸು ಚಿಹ್ನೆ 8 7 8 15. ಇಲ್ಲಿ ಸ್ಥಳ ಬಿಡಲಾಗಿದೆ. ಸೆಂಟಿಮೀಟರ್ ಸ್ಕೇಲದ ಅಳತೆ 6 ಸೆಂಟಿಮೀಟರ್ ಮತ್ತು ಮೆಂಡರ್ನ ಅಳತೆ ಇಲ್ಲಿ 2 ಸೆಂಟಿಮೀಟರ್. 2 6 ಕೂಡಿಸು ಚಿಹ್ನೆ 2 8.
ಸೇತುಬಂಧ ಅಳತೆ. ಸೂಚನೆ: ಉದ್ದವನ್ನು ಅಳೆದು ಬರೆಯೋಣ. ಇಲ್ಲಿ ವಸ್ತುವಿನ ಹೆಸರುಗಳನ್ನು ಕೊಡಲಾಗಿದೆ. ಅಂದರೆ ಕೊಠಡಿಯ ಅಗಲ, ಕೊಠಡಿಯ ಉದ್ದ, ಟೇಬಲಿನ ಉದ್ದ, ಕಪ್ಪು ಹಲಿಗೆಯ ಉದ್ದ, ಇವುಗಳನ್ನು ಗೇಣು, ಮೊಳ, ಹೆಜ್ಜೆ, ಮಾರು ಇವುಗಳಲ್ಲಿ ಬರೆಯೋಣ. ಇಲ್ಲಿ ಕೊಠಡಿಯ ಅಗಲ ಇದನ್ನು ಗೇಣಿನಲ್ಲಿ ಬರೆದಾಗ, ಅಂದರೆ ಒಂದು ಕೊಠಡಿಯ ಅಗಲವನ್ನು ಅಳೆದು ಅದನ್ನು ಗೇಣುಗಳಲ್ಲಿ ಬರೆಯಬೇಕು. ಕೊಠಡಿಯ ಅಗಲ ಗೇಣು 27 ಗೇಣು. ಅದನ್ನು ಮೊಳದಲ್ಲಿ ಅಳೆದಾಗ 12 ಮೊಳ. ಇದನ್ನೇ ಹೆಜ್ಜೆಗಳಲ್ಲಿ ಅಳೆದಾಗ 24 ಹೆಜ್ಜೆ. ಮಾರುಗಳಲ್ಲಿ ಅಳೆದಾಗ 3 ಮಾರು. ಕೊಠಡಿಯ ಉದ್ದ 36 ಗೇಣು, 16 ಮೊಳ, 32 ಹೆಜ್ಜೆ, 4 ಮಾರು. ಟೇಬಲಿನ ಉದ್ದ ಅಂದರೆ ಒಂದು ಟೇಬಲಿನ ಉದ್ದ 9 ಗೇಣು, 4 ಮೊಳ, 1 ಮಾರು. ಕಪ್ಪು ಹಲಿಗೆಯ ಉದ್ದ 18 ಗೇಣು, 8 ಮೊಳ, 2 ಮಾರು. ಸೂಚನೆ: ಗಡಿಯಾರ ನೋಡಿ ಸಮಯ ಬರೆಯೋಣ. ಇಲ್ಲಿ ಈ ಗಡಿಯಾರದ ನಿರೀಕ್ಷಣೆ ಮಾಡಿರಿ. ಗಡಿಯಾರದಲ್ಲಿ ಸಮಯ ಎಷ್ಟಾಗಿದೆ? 6 ಗಂಟೆ 30 ನಿಮಿಷ. ಈ ಗಡಿಯಾರದಲ್ಲಿ 9 ಗಂಟೆ 18 ನಿಮಿಷ. ಈ ಗಡಿಯಾರದಲ್ಲಿ 12 ಗಂಟೆ 55 ನಿಮಿಷ. ಈ ಗಡಿಯಾರದಲ್ಲಿ 4 ಗಂಟೆ 42 ನಿಮಿಷ. ಸೂಚನೆ: ನೀಡಿರುವ ಸಮಯವನ್ನು ತೋರಿಸುವಂತೆ ಗಡಿಯಾರದ ಮುಳ್ಳುಗಳನ್ನು ಚಿತ್ರಿಸೋಣ. ಇಲ್ಲಿ 3 ಗಂಟೆ ಕೊಡಲಾಗಿದೆ, ಅದಕ್ಕಾಗಿ ಇಲ್ಲಿ 3 ಗಂಟೆಯನ್ನು ಸೂಚಿಸುವ ಮುಳ್ಳುಗಳನ್ನು ತೆಗೆಯೋಣ. ಇಲ್ಲಿ 12 ಗಂಟೆ ಕೊಡಲಾಗಿದೆ, ಗಂಟೆ. 5 ಗಂಟೆ 30 ನಿಮಿಷ ಅಂದರೆ 5 ಗಂಟೆ 30 ನಿಮಿಷ. ಇಲ್ಲಿ 7 ಗಂಟೆ 20 ನಿಮಿಷ. 7 ಗಂಟೆ 20 ನಿಮಿಷ. ಧನ್ಯವಾದಗಳು.